ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶಾವಿಗೆಯಿಂದ ಉಪ್ಪಿಟ್ಟು ಮತ್ತು ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಮಾಡೋಂತಹ ಕೇಸರಿ ಬಾತು, ಈ ಎರಡು ರೆಸಿಪಿಗಳನ್ನ ತೊಗೊಂಡು ಬಂದಿದ್ದೀನಿ. ಸಾಧಾರಣವಾಗಿ ಇದರಿಂದ ಈ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟನ್ನ ಎಲ್ಲರೂ ಮಾಡ್ತಾನೆ ಇರ್ತೀವಿ. ಆದರೆ ಉದುರಾಗಿ ಹೇಗೆ ಮಾಡೋದು ಅನ್ನೋದ್ರ ಕಡೆ ಈ ಒಂದು ವಿಡಿಯೋದಲ್ಲಿ ಗಮನ ಕೊಟ್ಟಿದ್ದೀನಿ. ಎರಡೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಬೇಗ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಳ್ಳೆ ಕಾಂಬಿನೇಷನು, ಒಂದು ಸ್ವೀಟು ಒಂದು ಖಾರ. ಮೊದಲು ಈ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: 2 ಕಪ್ ಶಾವಿಗೆ ತೊಗೊಂಡಿದ್ದೀನಿ. MTRದು ನಾವು ಯಾವಾಗಲೂ ಪಾಯಸ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಶಾವಿಗೆ ಇದು, ಅಕ್ಕಿ ಶಾವಿಗೆ ಅಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ 1 ಟೀ ಸ್ಪೂನು, ಕಡಲೆ ಬೀಜ 1 ಟೀ ಸ್ಪೂನು, ಒಂದು ಸ್ವಲ್ಪ ಗೋಡಂಬಿ, ಸಿಲಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು 4-5, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ 1, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು 1/4 ಟೀ ಸ್ಪೂನ್ ಅರಿಶಿಣ ಪುಡಿ, ಒಂದು 1/4 ಟೀ ಸ್ಪೂನ್ ಇಂಗು, ಕರಿಬೇವು 2 ಎಸಳು, ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ಅರ್ಧ ನಿಂಬೆಹಣ್ಣು, ಒಂದು ಸಣ್ಣ ಕಪ್ಪು ಹಸಿ ಬಟಾಣಿ, ಸಣ್ಣದಾಗಿ ತುರಿದಿಟ್ಕೊಂಡಿರೋ ಶುಂಠಿ ಒಂದು ಸ್ವಲ್ಪ. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮೊದಲು ಈ ಕಡಲೆ ಬೀಜ ಹಾಕ್ಕೊಳ್ಳೋಣ. ಈ ಕಡಲೆ ಬೀಜನ ಒಂದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಆಮೇಲೆ ಅದ್ರ ಜೊತೆಗೇ ನಾವು ಇಟ್ಕೊಂಡಿದ್ದು ಗೋಡಂಬಿನೂ ಸೇರಿಸ್ಕೊಳ್ಳೋಣ. ಎರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಎಲ್ಲ ಗರಿ ಆಗಬೇಕು, ಗೋಡಂಬಿ ಎಲ್ಲ ಈ ಥರ ಕೆಂಪಗಾಗಬೇಕು. ಆ ಥರ ಹುರಿದು ಇವೆರಡನ್ನೂ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ಅದೇ ಬಾಣಲೆಗೆ ಈ ಶಾವಿಗೆನ ಹಾಕ್ಕೊಳ್ಳೋಣ. ಈ ಶಾವಿಗೆನೆಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು. ಜೋರೂರಿನಲ್ಲಿ ಮಾಡಿದರೆ ಸೀದೋಗ್ಬಿಡತ್ತೆ. ಸಣ್ಣೂರಿನಲ್ಲಿ ಈ ಥರ ಕೆಂಪಗಾಗೋವರೆಗೂ ಹುರಿದು ಇದನ್ನು ಸಹ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಉಳಿದಿದ್ದ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಗುಟ್ಟಬೇಕು. ಆಮೇಲೆ ಅದ್ರ ಜೊತೆಗೇ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಹಾಗೆ ಹಸಿ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ. ಕರಿಬೇವು ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಒಂದು ಸಲ ಎಲ್ಲ ಸ್ವಲ್ಪ ಕೈ ಆಡ್ಕೊಳ್ಳೋಣ. ಆಮೇಲೆ ಇಂಗು ಮತ್ತು ಅರಿಶಿಣ ಪುಡಿನೂ ಸಹ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಆ ಥರ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಆಮೇಲೆ ಹಸಿ ಬಟಾಣಿನೂ ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಜೋರೂರಿನಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ತಟ್ಟೆ ಮುಚ್ಚಿ 2ರಿಂದ 3 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ಇದನ್ನೆಲ್ಲ ಇನ್ನೊಂದು ಸಲ ಕೈ ಆಡ್ಕೊಳ್ಳೋಣ. ಒಟ್ಟು ಈ ಬಟಾಣಿ ಎಲ್ಲ ಚೆನ್ನಾಗಿ ಮೃದುವಾಗಿ ಬೇಯಬೇಕು. ಆಮೇಲೆ ಇದಕ್ಕೆ 3 ಕಪ್ಪು ನೀರು ಸೇರಿಸ್ಕೊಳ್ಳೋಣ. 2 ಕಪ್ ಶಾವಿಗೆ ತೊಗೊಂಡಿದ್ವಿ. ಒಂದು ಕಪ್ಪು ಶಾವಿಗೆಗೆ 1.5 ಕಪ್ ಅಷ್ಟು ನೀರು, 3 ಕಪ್ ನೀರು ಸೇರಿಸ್ಕೊಳ್ಳೋಣ. ಇಲ್ಲೇನು ಶಾವಿಗೆ ನಾನು ಮೊದಲೇ ಬೇಯಿಸಿ ಬಸ್ದು ಆ ಥರ ಎಲ್ಲ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದು ಕುದಿ ಬಂದಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಶಾವಿಗೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಉರಿ ಸಣ್ಣ ಮಾಡ್ಕೊಂಬಿಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5ರಿಂದ 6 ನಿಮಿಷ ತಟ್ಟೆ ಮುಚ್ಚಿ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು. ಉರಿ ಏನು ಜೋರು ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣೂರಿನಲ್ಲಿ 5-6 ನಿಮಿಷ ಬೆಂದರೆ ಸಾಕು. ನೋಡಿ, ಈ ಥರ ನೀರೆಲ್ಲ ಹಿಂಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ತಟ್ಟೆ ಮುಚ್ಚಿ ಒಂದು 20 ನಿಮಿಷ ಪಕ್ಕಕ್ಕೆ ಬಿಟ್ಬಿಟ್ರೆ ಸಾಕು. ಒಂದು 20 ನಿಮಿಷ ಆದಮೇಲೆ ಇದೆಲ್ಲ ಆರಿರುತ್ತೆ, ಒಂದು ಸ್ವಲ್ಪ ಗಟ್ಟಿನೂ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಕಡಲೆ ಬೀಜ, ಅದನ್ನು ಸಹ ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ರಸನೂ ಸಹ ಅದಕ್ಕೆ ಹಿಂಡ್ಬಿಡೋಣ. ಇವಾಗ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ.
ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿದಾಗ ಎಲ್ಲ ಮತ್ತೆ ಉದುರಾಗುತ್ತೆ, ಮತ್ತೆ ಅದು ಗಟ್ಟಿ ಆಗಲ್ಲ. ನೋಡಿ ಹೀಗೆ ಒಂದು ಸ್ವಲ್ಪ ಇದಾಗಿರುತ್ತೆ. ನಾವು ಒಂದು ವೇಳೆ ಮೊದಲೇ ಇದನ್ನು ಬೇಯಿಸಿ ಬಸಿದ್ರೂ ಸಹ ಆವಾಗಲೇ ಅದು ಗಟ್ಟಿ ಆಗುತ್ತೆ, ಆವಾಗಲೂ ಉದುರು ಮಾಡಬೇಕಾಗತ್ತೆ. ಬಟ್ ಇದೊಂದು ಸುಲಭದ ವಿಧಾನ. ಈಗ ಈ ಉಪ್ಪಿಟ್ಟು ತಯಾರಾಯಿತು. ಇವಾಗ ಈ ಶಾವಿಗೆ ಕೇಸರಿಬಾತ್ ಮಾಡುವಂತಹ ರೆಸಿಪಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು: 1 ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ತುಪ್ಪ 2 ಟೇಬಲ್ ಸ್ಪೂನು, ಗೋಡಂಬಿ ಒಂದು ಸ್ವಲ್ಪ, ಒಣ ದ್ರಾಕ್ಷಿ ಒಂದು ಸ್ವಲ್ಪ, ಏಲಕ್ಕಿ ಪುಡಿ 2 ಚಿಟಿಕೆಯಷ್ಟು, ಫುಡ್ ಕಲರು 1 ಡ್ರಾಪ್ 2 ಡ್ರಾಪ್ ತೊಗೊಂಡಿದ್ದೀನಿ, ಆಪ್ಷನಲ್ ಇದು. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪಕ್ಕಾದ್ಮೇಲೆ ಮೊದಲು ಈ ಗೋಡಂಬಿ ಚೂರುಗಳನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ, ಒಂದು ಅರ್ಧ. ಆಮೇಲೆ ಅದರ ಜೊತೆಗೇ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ಳೋಣ. ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಗೋಡಂಬಿ ಎಲ್ಲ ಕೆಂಪಗಾಗಬೇಕು, ಮತ್ತು ಒಣ ದ್ರಾಕ್ಷಿ ಎಲ್ಲನೂ ಈ ಥರ ದಪ್ಪ ಗುಂಡುಗಾಗಬೇಕು. ಅಲ್ಲಿವರೆಗೂ ಇದನ್ನು ಹುರಿದು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನಾವು ಇಟ್ಕೊಂಡಿದ್ದು ಈ ಶಾವಿಗೆನ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಶಾವಿಗೆ ಎಲ್ಲ ಕೆಂಪಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪಾತ್ರೆಗೆ 2 ಕಪ್ ನೀರು ಹಾಕ್ಕೊಳ್ಳೋಣ. 1 ಕಪ್ ಶಾವಿಗೆ ತೊಗೊಂಡಿದ್ವಿ, ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೀರನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಈ ಥರ ನೀರು ಕುದಿ ಬಂದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಆ ಶಾವಿಗೆನ ಈ ನೀರಿಗೆ ಸೇರಿಸೋಣ. ಈ ನೀರಿಗೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಉರಿ ಸಣ್ಣ ಮಾಡಿಬಿಟ್ಟು 5 ರಿಂದ 6 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷ ಆಗೋಷ್ಟೊತ್ತಿಗೆ ಶಾವಿಗೆ ಎಲ್ಲ ಈ ಥರ ಬೆಂದಿರುತ್ತೆ, ಸ್ವಲ್ಪ ನೀರಾಗಿರುತ್ತೆ. ಈಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ. ಸಕ್ಕರೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈಗ ನಾವು ಇಟ್ಕೊಂಡಿದ್ದು ಫುಡ್ ಕಲರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಆ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಮುಚ್ಚಿ ಪಕ್ಕ ಇಟ್ಬಿಡೋಣ. ಅಂದರೆ 10 ರಿಂದ 15 ನಿಮಿಷ ಆದಮೇಲೆ ಇದನ್ನು ಒಂದು ಸಲ ಬೆರೆಸ್ಬಿಟ್ರೆ ಈ ಒಂದು ಶಾವಿಗೆ ಕೇಸರಿಬಾತು ತಯಾರಾಯಿತು. ಇದಕ್ಕೆ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಶಾವಿಗೆ ಉಪ್ಪಿಟ್ಟು ಮತ್ತು ಈ ಒಂದು ಶಾವಿಗೆ ಕೇಸರಿಬಾತ್, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.